ಇನ್ನು ಈ ಶಿವರಾಮೇಗೌಡರಂತವರು ಈ ಪಕ್ಷಕ್ಕೆ ಲಾಭ ಮಾಡೋಕ್ಕಿಂತ ಹೆಚ್ಚಿನ ನಷ್ಟ ಮಾಡಿಬಿಡ್ತಾರೆ. ದಯವಿಟ್ಟು ಏನು ಗೊತ್ತಾ, ಅವ್ರು ಮಾತಾಡೋ ಧಾಟಿ ಇದೆಯಲ್ಲ, ಆ ಧಾಟಿಗಳನ್ನು ನಾಯಕರದ್ದು ಹೆಂಗೆ ಮೆಚ್ಕೋತಾರೋ ಗೊತ್ತಿಲ್ಲ. ಇವತ್ತು ಕೂಡ ಅವ್ರು ಮಾತಾಡಿರುವಂಥದ್ದು ಅದನ್ನೇ. ಒಂದು ಕಡೆಗೆ ಚಲವರಾಯಸ್ವಾಮಿ ಡ್ಯಾಮೇಜ್ ಮಾಡಾಯಿತು, ಇನ್ನೊಂದು ಕಡೆಗೆ ಏನು ಅಂತಂದರೆ ಸುಮಲತಾ ಅವ್ರಿಗೂ ಕೂಡ ಅವರು ಬಾಯಿ ಬಂದಂಗೆ ಮಾತಾಡಿದ್ದಾರೆ. ಸುಮಲತಾ ಅವ್ರನ್ನ ಮಾಯಾಂಗನೆ ಅಂತ ಕರೆದಿರುವಂಥದ್ದು. ಅಲ್ಲಿ ಜಯಲಲಿತಾ ಸತ್ತೋದ್ರು, ಜಯಲಲಿತಾ ಹೋಗಾದ್ಮೇಲೆ ಉಳಿದಿರುವಂಥವ್ರು ಇವರೊಬ್ಬರನ್ನೇ. ಜಯಲಲಿತಾಗಿಂತ ಹೆಚ್ಚು ಮಾಯಾಂಗನೆ ಈ ಸುಮಲತಾ ಅನ್ನುವಂಥ ರೀತಿಯಲ್ಲಿ ಅವರು ಮಾಯಾಂಗನೆ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಮಂಡ್ಯದಲ್ಲಿ, ಮಾಯಾಂಗನೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಎನ್ನುವಂಥ ಮಾತನ್ನು ಸಂಸದರು ಹೇಳಿರುವಂಥದ್ದು. ಬನ್ನಿ ಹಾಗಾದರೆ ಶಿವರಾಮೇಗೌಡರು ಹೇಳಿರುವಂಥದ್ದು ಏನು ನೋಡೋಣ. ಯಾರ್ಯಾರು ಚಲನಚಿತ್ರ ಮಂಡಳಿಯವರು ಬಂದು 18ನೇ ತಾರೀಕು ಕ್ಲೋಸ್ ಮಾಡಿಕೊಂಡು ಹೋಗ್ತಾರಲ್ಲ, ಆಗ ಈ ಮಂಡ್ಯ ಜಿಲ್ಲೆಯ ಯಾವೊಬ್ಬ ಅವ್ರ ಹಿಂದೆ ತಿರುಗಿರ್ತಕ್ಕಂಥವ್ರ ಗತಿ ಏನು ಅಂತಕ್ಕಂಥ ಯೋಚನೆ ನೀವು ಮಾಡಿಲ್ಲ. ಜಯಲಲಿತಾರವ್ರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಇಲ್ಲಿ ಯಾರ್ಯಾರು ಚಲನಚಿತ್ರ ಮಂಡಳಿಯವರು ಬಂದು 18ನೇ ತಾರೀಕು ಕ್ಲೋಸ್ ಮಾಡಿಕೊಂಡು ಹೋಗ್ತಾರಲ್ಲ, ಆಗ ಈ ಮಂಡ್ಯ ಜಿಲ್ಲೆಯ ಯಾವೊಬ್ಬ ಅವ್ರ ಹಿಂದೆ ತಿರುಗಿರ್ತಕ್ಕಂಥವ್ರ ಗತಿ ಏನು ಅಂತಕ್ಕಂಥ ಯೋಚನೆ ನೀವು ಮಾಡಿಲ್ಲ. ಜಯಲಲಿತಾರವ್ರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಇಲ್ಲಿ ಯಾರ್ಯಾರು ಚಲನಚಿತ್ರ ಮಂಡಳಿಯವರು ಬಂದು 18ನೇ ತಾರೀಕು ಕ್ಲೋಸ್ ಮಾಡಿಕೊಂಡು ಹೋಗ್ತಾರಲ್ಲ, ಆಗ ಈ ಮಂಡ್ಯ ಜಿಲ್ಲೆಯ ಯಾವೊಬ್ಬ ಅವ್ರ ಹಿಂದೆ ತಿರುಗಿರ್ತಕ್ಕಂಥವ್ರ ಗತಿ